ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕನ್ನಡ ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತ. MS ವರ್ಡ್ ಅಲ್ಲಿ ನಾವೀಗ ಕ್ವಶನ್ ಪೇಪರ್ ಅನ್ನ ಟೈಪ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ನುಡಿ 6.1 ನಂತರ ನುಡಿ 6.5 ಎರಡು ಅಪ್ಲಿಕೇಶನ್ ಗಳನ್ನ ನಾನಿಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ನೀವಿಲ್ಲಿ ನುಡಿ 6.1 ಅಥವಾ ನುಡಿ 6.5 ಯಾವುದೇ ಅಪ್ಲಿಕೇಶನ್ ಅನ್ನ ಇಲ್ಲಿ ಯೂಸ್ ಮಾಡಬಹುದು. ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನುಡಿ 6.1 ಮತ್ತು ನುಡಿ 6.5 ಅಲ್ಲಿ ಕನ್ನಡ ಅಕ್ಷರಗಳಿರಬಹುದು ಅಥವಾ ಕಾಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನ ಯಾವ ರೀತಿಯಾಗಿ ನಾವು ಟೈಪ್ ಮಾಡಬೇಕು ಅಂತ. ಆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೀವು ನೋಡ್ಬೇಕಾಗುತ್ತೆ. ಮೊದಲು ನಾವು ನುಡಿ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನುಡಿ 6.5 ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನುಡಿ ನಾನಿಲ್ಲಿ ಮಿನಿಮೈಸ್ ಮಾಡ್ತಾ ಇದ್ದೀನಿ. ನಂತರ ನಾವೀಗ MS ವರ್ಡ್ ಅನ್ನ ಓಪನ್ ಮಾಡೋಣ. ನೀವಿಲ್ಲಿ ನೋಡಬಹುದು MS ವರ್ಡ್ ಓಪನ್ ಆಗಿದೆ. ಈಗ ನಾವು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಬೇಕಾಗಿದೆ. ನಾವಿಲ್ಲಿ MS ವರ್ಡ್ ಅಲ್ಲಿ ಕನ್ನಡ ಅಕ್ಷರಗಳನ್ನ ಯಾವ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದ್ರೆ ತುಂಬಾ ಸುಲಭವಾಗಿ ನಾವಿಲ್ಲಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಬಹುದು. ಕ್ವಶನ್ ಪೇಪರ್ಗೆ ನಾವು ಯಾವ ರೀತಿಯಾದ ಎಫೆಕ್ಟ್ ಅನ್ನು ಕೊಡಬೇಕು, ಬೋಲ್ಡ್ ಇರಬಹುದು, ಇಟಾಲಿಕ್ ಇರಬಹುದು, ಫಾಂಟ್ ಡಿಸೈನ್ಸ್ ಇರಬಹುದು ಅಥವಾ ಲೈನ್ ಸ್ಪೇಸಿಂಗ್ ಇರಬಹುದು, ಪೇಜ್ ಸೆಟಪ್, ಪ್ರಿಂಟ್ ಆಪ್ಷನ್ಸ್, ನಂತರ ಯಾವುದೇ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡೋದಿರಬಹುದು. ಯಾವ ರೀತಿಯಾಗಿ ಅಂತ ಇವತ್ತು ನಾನು ಹೇಳ್ತೀನಿ. ಮೊದಲು ನಾವಿಲ್ಲಿ ಪೇಜ್ ಸೆಟಪ್ ಅನ್ನ ಮಾಡ್ಕೋಬೇಕಾಗುತ್ತೆ. ಲೇಔಟ್ ಮೆನು, ನಂತರ ಪೇಪರ್ ಸೈಜ್. ಇಲ್ಲಿ ನಾವು ಕ್ವಶನ್ ಪೇಪರ್ಸ್ ಅನ್ನ ನೋಡ್ತಾ ಹೋದ್ರೆ LKG ಟು 10th ಸ್ಟ್ಯಾಂಡರ್ಡ್ ವರೆಗೆ ಸ್ಕೂಲಲ್ಲಿ ನಡೆಯುವಂತಹ ಎಕ್ಸಾಮ್ ಇದ್ರೆ ನಾವು ನಾರ್ಮಲ್ ಆಗಿ A4 ಪೇಪರ್ ಅಲ್ಲಿ ಪ್ರಿಂಟ್ ಅನ್ನ ತೆಗಿತೀವಿ. ಗವರ್ಮೆಂಟ್ ಎಕ್ಸಾಮ್, ಯಾವುದೇ ಪಬ್ಲಿಕ್ ಎಕ್ಸಾಮ್ಸ್ ಇದ್ರೆ ನಾವಲ್ಲಿ ಕ್ವಶನ್ ಪೇಪರ್ಸ್ ಅನ್ನ ಮಾಡೋದಿಲ್ಲ. ಆ ಪೇಪರ್ ಯಾವ ಸೈಜ್ ಇರುತ್ತೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಸ್ಕೂಲ್ ಎಕ್ಸಾಮ್ಗೋಸ್ಕರ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇರೋದ್ರಿಂದ A4 ಶೀಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾರ್ಮಲ್ ಆಗಿ ನಾವು A4 ಶೀಟ್ ಅಲ್ಲಿ ಕ್ವಶನ್ ಪೇಪರ್ ಅನ್ನ ಮಾಡ್ತೀವಿ, ಅದಕ್ಕೋಸ್ಕರ. ಪೇಪರ್ ಸೈಜ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗಿದೆ. ನಂತರ ಓರಿಯಂಟೇಶನ್, ನಾವು ಯಾವಾಗ್ಲೂ ಪೋರ್ಟ್ರೇಟ್ ಪೇಜ್ ಅನ್ನ ಯೂಸ್ ಮಾಡ್ತೀವಿ. ನಂತರ ಮಾರ್ಜಿನ್ಸ್ ನಾವಿಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಮಾರ್ಜಿನ್ ಅನ್ನ ಕೊಡಬೇಕು ಅನ್ನೋದು ನಾವು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ಮಾಡ್ತಾ ಇದೀವಿ, ನಂತರ ನಮ್ಮ ಸ್ಕೂಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿದೆ ಅದರ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್, ನಾವಿಲ್ಲಿ ಟಾಪ್ ಅಲ್ಲಿ ಸ್ಕೂಲ್ ನೇಮ್, ಅಡ್ರೆಸ್ ಅನ್ನ ಟೈಪ್ ಮಾಡೋದ್ರಿಂದ 1 ಇಂಚ್ ಪೇಜ್ ಸೆಟಪ್ ಬೇಕಾಗಬಹುದು ಅಥವಾ 1.5 ಸಹ ನಾವಿಲ್ಲಿ ಪೇಜ್ ಸೆಟಪ್ ಅನ್ನ ಕೊಡಬಹುದು. ನಂತರ ಲೆಫ್ಟ್ ಮತ್ತು ರೈಟ್ ಬಾಟಮ್ ಅಲ್ಲಿ ನಾವಿಲ್ಲಿ 0.5 ಪೇಜ್ ಸೆಟಪ್ ಸಹ ಕೊಡಬಹುದು. ಇಲ್ಲಿ ನಾವು ಎಷ್ಟು ಪೇಜ್ ಸೆಟಪ್ ಕೊಡಬೇಕು ಅನ್ನೋದು ನಾವು ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದೀವಿ ಅದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ 50 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದ್ರೆ 1 ಪೇಜ್ ಅಲ್ಲಿ ನಾವು ರೆಡಿ ಮಾಡಬಹುದು, ಅಥವಾ 100 ಮಾರ್ಕ್ಸ್ಗೆ ನಾವಿಲ್ಲಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದೀವಿ ಅಂದಾಗ 2 ಪೇಜಸ್ ನಾವಿಲ್ಲಿ ತಗೋಬೇಕಾಗುತ್ತೆ, ಅಥವಾ 4 ಪೇಜಸ್ ಸಹ ನೀವಿಲ್ಲಿ ತಗೋಬಹುದು. ನಿಮ್ಮ ಸ್ಕೂಲ್ ಕ್ವಶನ್ ಪೇಪರ್ಸ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ ನೀವು ಆ ರೀತಿಯಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ. 2 ಪೇಜ್ ಅಲ್ಲಿ ಬರುವ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಂತರ ಮಾರ್ಜಿನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಕಸ್ಟಮ್ ಮಾರ್ಜಿನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಪೇಜ್ ಸೆಟಪ್ ಅನ್ನ ಮಾಡಬೇಕಾಗುತ್ತೆ. ನಾವಿಲ್ಲಿ ಟಾಪ್ 1.5 ಮಾರ್ಜಿನ್ ಅನ್ನ ಕೊಡಬೇಕು ಅಂದಾಗ ನಾವು ಏನು ಟಾಪ್ ಅಲ್ಲಿ 1.5 ಮಾರ್ಜಿನ್ ಅನ್ನ ಕೊಟ್ಟಿರ್ತೀವಿ ಆ ಮಾರ್ಜಿನ್ ಅಲ್ಲಿ ನಾವು ನಮ್ಮ ಸ್ಕೂಲ್ ಅಡ್ರೆಸ್, ನೇಮ್, ನಂತರ ಎಷ್ಟು ಮಾರ್ಕ್ಸ್ಗೆ ನಾವಿಲ್ಲಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದೀವಿ ಅಥವಾ ಎಕ್ಸಾಮ್ ಟೈಮಿಂಗ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಟಾಪ್ 0 ಮಾರ್ಜಿನ್ ಅನ್ನ ಕೊಡಬೇಕಾಗುತ್ತೆ. ಯಾವ ರೀತಿಯಾಗಿ ಅಂತ ನೋಡೋಣ. ಟಾಪ್ 0 ಮಾರ್ಜಿನ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ಬಾಟಮ್ 0.5 ಮಾರ್ಜಿನ್, ನಂತರ ಲೆಫ್ಟ್ ಮತ್ತು ರೈಟ್ ನಾನಿಲ್ಲಿ 0.5 ಮಾರ್ಜಿನ್ ಅನ್ನ ಕೊಡ್ತಾ ಇದ್ದೀನಿ. ನಂತರ ಓಕೆ, ನೀವಿಲ್ಲಿ ನೋಡಬಹುದು ಮಾರ್ಜಿನ್ ಸೆಟ್ ಆಗಿದೆ. ನಂತರ ಝೂಮ್ ಇನ್,
ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಮೌಸ್ ಸ್ಕ್ರೋಲ್ ಅನ್ನ ಮೂವ್ ಮಾಡಿದ್ರೆ ಪೇಜ್ ಅಲ್ಲಿ ಝೂಮ್ ಔಟ್ ಝೂಮ್ ಇನ್ ಆಗುತ್ತೆ. ಅಥವಾ ನಾವು ಇಲ್ಲಿ ಇರುವಂತಹ ಆಪ್ಷನ್ ಅನ್ನ ಯೂಸ್ ಮಾಡಬಹುದು ಪೇಜ್ ಅನ್ನ ಝೂಮ್ ಔಟ್ ಮತ್ತು ಝೂಮ್ ಇನ್ ಮಾಡೋದಕ್ಕೆ. ನಂತರ ಹೋಮ್ ಮೆನು, ಮೊದಲು ನಾವು ಸ್ಕೂಲ್ ನೇಮ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. LKG ಟು 10th ಸ್ಟ್ಯಾಂಡರ್ಡ್, ಪ್ರೈಮರಿ, ಹೈಯರ್ ಪ್ರೈಮರಿ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸರ್ಕಾರಿ ಪ್ರೌಢಶಾಲೆ. ಇಲ್ಲಿ ನಾನು ಎಂಟರ್ ಅನ್ನ ಮಾಡ್ತಾ ಇದ್ದೀನಿ. ನಂತರ ಸೆಂಟರ್ ಅಲೈನ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಫಾಂಟ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫಾಂಟ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಒಣಜ ಫಾಂಟ್ ಇಲ್ಲಿ ಇದೆ, ಆದ್ರೂ ಸಹ ಇಲ್ಲಿ ನನ್ನ ಕಂಪ್ಯೂಟರ್ ಅಲ್ಲಿ ಒಣಜ ಫಾಂಟ್ ಬರೋದಿಲ್ಲ. ನಂತರ ನುಡಿ 6.5 ಮತ್ತು ನುಡಿ 6.1 ಅಲ್ಲಿ ಡಿಫಾಲ್ಟ್ ಆಗಿ ನಿರ್ಮಲಾ ಫಾಂಟ್ ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂದಾಗ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನಿರ್ಮಲಾ ಫಾಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸರ್ಕಾರಿ ಪ್ರೌಢಶಾಲೆ. ಸ ಅಕ್ಷರಕ್ಕೆ ನಾನಿಲ್ಲಿ ಎಸ್ ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಕ ಅಕ್ಷರಕ್ಕೆ ನಾವಿಲ್ಲಿ ಅರ್ಕ ಒತ್ತನ್ನ ಕೊಡಬೇಕಾಗಿದೆ. ನಂತರ ನಾನಿಲ್ಲಿ ಕಾಗೆ ಅರ್ಕ ಒತ್ತನ್ನ ಕೊಡಬೇಕಾಗಿದೆ. ಮೊದಲು ನಾವಿಲ್ಲಿ ಆರ್ ಲೆಟರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್, ನಂತರ ಕೆ ಮತ್ತು ಶಿಫ್ಟ್ ಪ್ಲಸ್ ಎ ಲೆಟರ್ ಅನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ RI ಸರ್ಕಾರಿ, ನಂತರ ಪ್ರೌಢಶಾಲೆ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಪ್ರೌಢಶಾಲೆ ನಾನಿಲ್ಲಿ ಟೈಪ್ ಮಾಡಬೇಕಾಗಿದೆ. ಪ್ರೌ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡೋದಕ್ಕೆ ಕೀಬೋರ್ಡ್ ಇಂದ ನಾವು ಪಿ ಲೆಟರ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ ಎಫ್ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು. ನಂತರ ಆರ್ ಲೆಟರ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಶಿಫ್ಟ್ ಪ್ಲಸ್ ವಿ ಅಕ್ಷರವನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಪ್ರೌ ಇಲ್ಲಿ ಬಂದಿದೆ, ನೀವು ನೋಡಬಹುದು. ನಂತರ ಡ ಅಕ್ಷರ, ಶಿಫ್ಟ್ ಪ್ಲಸ್ W ಲೆಟರ್ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎರಡನೇ ಡ ನಮ್ಗಿಲ್ಲಿ ಬರುತ್ತೆ. ನಂತರ ಶಾಲೆ, ಶಿಫ್ಟ್ ಪ್ಲಸ್ ಎಸ್, ನಂತರ ಎ ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ LE ಪ್ರೌಢಶಾಲೆ, ನಂತರ ಬೆಂಗಳೂರು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. BE, ನಂತರ ಶಿಫ್ಟ್ ವಿತ್ M, G, ನಂತರ ಶಿಫ್ಟ್ ಪ್ಲಸ್ L, ನಂತರ ಶಿಫ್ಟ್ ಪ್ಲಸ್ U ಲೆಟರ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನಂತರ RU ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಲೆಫ್ಟ್ ಅಲೈನ್ ತಗೊಳ್ತಾ ಇದ್ದೀನಿ. ವಿಷಯ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ VIXY ವಿಷಯ. ನಂತರ ನಾವು ಕೋಲನ್ ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಶಿಫ್ಟ್ ವಿತ್ ಕೋಲನ್. ಕೀಬೋರ್ಡ್ ಅಲ್ಲಿ ಇರುವಂತಹ ಕೀಗಳನ್ನ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ಗೊತ್ತಿದ್ರೆ ನಮ್ಗೆ ಈಸಿಯಾಗಿ ವರ್ಕ್ ಮಾಡೋದಕ್ಕೆ ಆಗುತ್ತೆ. ನಂತರ ಒಂದು ಸ್ಪೇಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ ಯಾವ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಅನ್ನ ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಇದೀವಿ. ನಾನಿಲ್ಲಿ ಕನ್ನಡ ಕ್ವಶನ್ ಪೇಪರ್ ಅನ್ನ ಟೈಪ್ ಮಾಡ್ತಾ ಇರೋದ್ರಿಂದ ವಿಷಯ ಕನ್ನಡ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ವಿಷಯ ಟೈಪ್ ಮಾಡಿದ್ದೀನಿ. ನಂತರ ಸೆಂಟರ್ ಅಲೈನ್ ಅಲ್ಲಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸಮಯ. ನಂತರ ಲಾಸ್ಟ್ ಅಲ್ಲಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಅಂಕಗಳು. ನಾವಿಲ್ಲಿ ಸ್ಪೇಸ್ ಬಾರ್ ಅನ್ನ ಯೂಸ್ ಮಾಡಬಹುದು. ಆದ್ರೆ MS ವರ್ಡ್ ಅಲ್ಲಿ ನಾವು ಈಕ್ವಲ್ ಸ್ಪೇಸ್ ಅನ್ನ ಕೊಡೋದಕ್ಕೋಸ್ಕರ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತೀವಿ. ನಾನಿಲ್ಲಿ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸಮಯ. ನಂತರ ಒಂದು ಸ್ಪೇಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಶಿಫ್ಟ್ ವಿತ್ ಕೋಲನ್, ನಂತರ ಒಂದು ಸ್ಪೇಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ಬರೆಯೋದಕ್ಕೆ ನಾವಿಲ್ಲಿ ಎಷ್ಟು ಟೈಮ್ ಅನ್ನ ಕೊಡ್ತಾ ಇದೀವಿ, 3 hour ಅಥವಾ 3.5 ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಅನ್ನ ಮಾಡ್ತಾ ಇದ್ರೆ 125 ಮಾರ್ಕ್ಸ್ಗೆ ನಾವಿಲ್ಲಿ ಕ್ವಶನ್ ಪೇಪರ್ ಅನ್ನ ಮಾಡ್ತೀವಿ. ಆಗ ನಾವು 3 hour 15 minutes ಟೈಮ್ ಅನ್ನ ಕೊಡಬೇಕಾಗುತ್ತೆ. ಅಥವಾ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಅನ್ನ ನಾವಿಲ್ಲಿ ಮಾಡ್ತಾ ಇದ್ರೆ 3 hour ಟೈಮ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಯಾವ ಸ್ಕೂಲ್ ಅಲ್ಲಿ ನಾವಿಲ್ಲಿ ವರ್ಕ್ ಮಾಡ್ತಾ ಇದೀವಿ ಅಲ್ಲಿಯ ಫಾರ್ಮೆಟ್ ಮೇಲೆ ನಾವಿಲ್ಲಿ ಟೈಮ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಕೊಡ್ತಾ ಇದ್ದೀನಿ 3 hours, 3 ಗಂಟೆ ಸಮಯ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಮುಂದೆ ನೀವು 15 ನಿಮಿಷಗಳು ಅಥವಾ 10 ನಿಮಿಷ ಈ ರೀತಿಯಾಗಿ ಸಹ ಟೈಪ್ ಮಾಡಬಹುದು. ನಂತರ ಟ್ಯಾಬ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಅಂಕಗಳು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಒಂದು ಸ್ಪೇಸ್ ಅನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಕೋಲನ್, ನಂತರ 100 ಮಾರ್ಕ್ಸ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು. ನಾವು ಈ ಪಾಯಿಂಟ್ ಅನ್ನ ಸ್ವಲ್ಪ ಬ್ಯಾಕ್ ತಗೋಬೇಕು ಅಂದಾಗ ಇಲ್ಲಿ ನಾವು ಕ್ಲಿಕ್ ಮಾಡಿ ಬ್ಯಾಕ್ ಸ್ಪೇಸ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು ಅಥವಾ ಈ ರೀತಿಯಾಗಿ ನೀವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು.
ನಂತರ ನೀವಿಲ್ಲಿ ನೋಡ್ತಾ ಇರಬಹುದು ನಾವು MS ವರ್ಡ್ ಅಲ್ಲಿ ಇಂಗ್ಲಿಷ್ ಅಲ್ಲದೇನೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ಇರಬಹುದು, ಕನ್ನಡ, ಹಿಂದಿ, ತಮಿಳ್, ತೆಲುಗು, ಈ ರೀತಿಯಾಗಿ ನಾವಿಲ್ಲಿ ಬೇರೆ ಲ್ಯಾಂಗ್ವೇಜ್ ಅನ್ನ ಟೈಪ್ ಮಾಡಿದಾಗ ಈ ವರ್ಡ್ಸ್ ಗಳಿಗೆ ರೆಡ್ ಕಲರ್ ಅಂಡರ್ಲೈನ್ ಬರ್ತಾ ಇದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಈ ರೀತಿಯಾದ ಅಂಡರ್ಲೈನ್ ನನಗಿಲ್ಲಿ ಬೇಡ ಅಂದಾಗ ನಾವು ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ಫೈಲ್ ಮೆನು ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಮೋರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಆಪ್ಷನ್ಸ್, ನಂತರ ಪ್ರೂಫಿಂಗ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ಕ್ರೋಲ್ ಡೌನ್, ನೀವಿಲ್ಲಿ ನೋಡಬಹುದು ಹೈಡ್ ಸ್ಪೆಲ್ಲಿಂಗ್ ಎರರ್ ಇನ್ ದಿಸ್ ಡಾಕ್ಯುಮೆಂಟ್ ಓನ್ಲಿ, ಹೈಡ್ ಗ್ರಾಮರ್ ಎರರ್ಸ್ ಇನ್ ದಿಸ್ ಡಾಕ್ಯುಮೆಂಟ್ ಓನ್ಲಿ. ಈ ಬಾಕ್ಸ್ ಗಳಿಗೆ ನಾವಿಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಅಂದ್ರೆ ನಾವು ಈ MS ವರ್ಡ್ ಫೈಲ್ ಅಲ್ಲಿ ಟೈಪ್ ಮಾಡುವಂತಹ ಅಕ್ಷರಗಳಿಗೆ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಎರರ್ ನಮ್ಗಿಲ್ಲಿ ಕಾಣಿಸಬಾರ್ದು ಅಂತ. ನಂತರ ಓಕೆ ನಾವಿಲ್ಲಿ ಕೊಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ರೆಡ್ ಕಲರ್ ಅಂಡರ್ಲೈನ್ ನಮ್ಗಿಲ್ಲಿ ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ನಾವು ಇಂಗ್ಲಿಷ್ ಅಲ್ಲದೇನೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ನ ನಾವಿಲ್ಲಿ ಟೈಪ್ ಮಾಡಿದಾಗ ಈ ರೀತಿಯಾದ ಸೆಟ್ಟಿಂಗ್ಸ್ ಅನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ರೆಡ್ ಕಲರ್ ಅಂಡರ್ಲೈನ್ ನಮಗೆ ಬೇಡ ಅನ್ನೋ ಹಾಗಿದ್ರೆ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್, ಯಾವ ಸ್ಕೂಲ್ ಕ್ವಶನ್ ಪೇಪರ್ ಅನ್ನ ಮಾಡ್ತಾ ಇದ್ರ ಫುಲ್ ಅಡ್ರೆಸ್ ಅನ್ನ ನೀವಿಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಂತರ ಶಾಲಾ ಅಭ್ಯರ್ಥಿಗಳಿಗೆ ಮುನ್ಸೂಚನೆಗಳು, ಈ ರೀತಿಯಾಗಿ ನೀವು ಕೆಲವು ಇನ್ಸ್ಟ್ರಕ್ಷನ್ ಸ್ಟೂಡೆಂಟ್ಸ್ ಗೆ ಕೊಡ್ತೀರಾ ಅನ್ನೋಗಿದ್ರೆ ನೀವಿಲ್ಲಿ ಟೈಪ್ ಮಾಡಬಹುದು. ಯಾವ ರೀತಿಯ ಕ್ವಶನ್ ಪೇಪರ್ ನಿಮ್ಗೆ ಇರುತ್ತೆ ಅಥವಾ ಯಾವ ರೀತಿಯಾಗಿ ನೀವು ಆನ್ಸರ್ ಅನ್ನ ಮಾಡಬೇಕು, ಈ ರೀತಿಯಾದ ಇನ್ಸ್ಟ್ರಕ್ಷನ್ ಅನ್ನ ನೀವು ಕೊಡೋ ಹಾಗಿದ್ರೆ ಇಲ್ಲಿ ನೀವು ಒಂದು 2 ಲೈನ್ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಯಾವುದೇ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇಲ್ಲ, ನಾನಿಲ್ಲಿ ಡೈರೆಕ್ಟ್ ಕ್ವಶನ್ ಪೇಪರ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ. ನಂತರ ನಾನು ಒಂದು ಸ್ಪೇಸ್ ಅನ್ನ ಕೊಡ್ತಾ ಇದ್ದೀನಿ. ಇಲ್ಲಿಂದ ನಾನು ಕ್ವಶನ್ ಪೇಪರ್ ಅನ್ನ ಟೈಪ್ ಮಾಡ್ತಾ ಇದ್ದೀನಿ. ಮೊದಲು ನಾವಿಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. 10 ಕ್ವಶನ್ಸ್ ಇರಬಹುದು ಅಥವಾ 5 ಕ್ವಶನ್ಸ್ ಅಥವಾ 15 ಕ್ವಶನ್ಸ್ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಾವಿಲ್ಲಿ ಹೆಡ್ಡಿಂಗ್ ಅನ್ನ ಬರಿತಾ ಹೋಗ್ತೀವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ನಂತರ ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಈ ರೀತಿಯಾದ ಹೆಡ್ಡಿಂಗ್ ಗಳಿಗೆ ನಾವಿಲ್ಲಿ ರೋಮನ್ ನಂಬರ್ಸ್ ಅನ್ನ ಕೊಡ್ತೀವಿ. ರೋಮನ್ ನಂಬರ್ಸ್ ನಮ್ಗಿಲ್ಲಿ ಬೇಕು ಅಂದಾಗ ಇಲ್ಲಿರುವಂತಹ ಬುಲೆಟ್ಸ್ ಅಂಡ್ ನಂಬರಿಂಗ್ ಆಪ್ಷನ್ಸ್ ಅನ್ನ ಯೂಸ್ ಮಾಡಬಹುದು. ಆದ್ರೆ ನಾನು ಇಲ್ಲಿರುವಂತಹ ಆಪ್ಷನ್ ಗಳನ್ನ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಕ್ವಶನ್ ಪೇಪರ್ ಕಂಪ್ಲೀಟ್ ಆದ ನಂತರ ಯಾವುದೇ ಎಡಿಟಿಂಗ್ ಅನ್ನ ನಾವು ಮಾಡಬೇಕು ಅಂದಾಗ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಇರುವಂತಹ ಬುಲೆಟ್ಸ್ ಅಂಡ್ ನಂಬರಿಂಗ್ ಆಪ್ಷನ್ಸ್ ಅನ್ನ ಯೂಸ್ ಮಾಡೋದಿಲ್ಲ. ನಾವಿಲ್ಲಿ ಕೀಬೋರ್ಡ್ ಅಲ್ಲಿ ಇರುವಂತಹ ಆಲ್ಫಾಬೆಟ್ಸ್ ಲೆಟರ್ ನಂತರ ನಂಬರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕ್ಯಾಪಿಟಲ್ ಐ ಲೆಟರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕನ್ನಡ ಟೈಪಿಂಗ್ ಅನ್ನ ಮಾಡಬೇಕಾದ್ರೆ ಅದ್ರ ಜೊತೆಗೆ ನಮಗಿಲ್ಲಿ ಇಂಗ್ಲಿಷ್ ಲೆಟರ್ಸ್ ಬೇಕು ಅಂದಾಗ ಕ್ಯಾಪ್ಸ್ ಲಾಕ್ ಅನ್ನ ಆನ್ ಮಾಡಿ ನಾವು ಇಂಗ್ಲಿಷ್ ಲೆಟರ್ಸ್ ಅನ್ನ ಟೈಪ್ ಮಾಡಬಹುದು. ಕ್ಯಾಪಿಟಲ್ ಲೆಟರ್ ಐ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ರೋಮನ್ ಲೆಟರ್ಸ್ ಗಳಿಗೋಸ್ಕರ. ನಂತರ ನಾನಿಲ್ಲಿ ಟೈಪ್ ಮಾಡಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಕೆಳಗಿನ ಪ್ರಶ್ನೆಗಳಿಗೆ, ನೀವಿಲ್ಲಿ ನೋಡ್ತಾ ಇರಬಹುದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ರೀತಿಯಾಗಿ ನಾನಿಲ್ಲಿ ಕ್ವಶನ್ ಅನ್ನ ಟೈಪ್ ಮಾಡಿದ್ದೀನಿ. ನಾವಿಲ್ಲಿ ನಾವು ಮಾಡಿರುವಂತಹ ಕ್ವಶನ್ ಪೇಪರ್ ಫಾಂಟ್ ಅನ್ನ ಚೇಂಜ್ ಮಾಡಬೇಕು ಅಥವಾ ಯಾವುದೇ ಟೆಕ್ಸ್ಟ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ ಕ್ವಶನ್ ಪೇಪರ್ ಟೈಪ್ ಮಾಡಿ ಆದ ನಂತರ ಫೈನಲ್ ಎಫೆಕ್ಟ್ಸ್ ಅನ್ನ ನಾವಿಲ್ಲಿ ಕೊಡಬಹುದು. ಅಥವಾ ನೀವಿಲ್ಲಿ ಕ್ವಶನ್ ಪೇಪರ್ ಅನ್ನ ಟೈಪ್ ಮಾಡ್ತಾ ಇದ್ರೆ ಒಂದೇ ಫಾಂಟ್ ಬರುತ್ತೆ. ನಂತರ ನಾನಿಲ್ಲಿ ಟ್ಯಾಬ್ ಕೀಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ 6 ಕ್ವಶನ್ಸ್ ನಾನಿಲ್ಲಿ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ 6 ನಾನಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಂತರ ಕ್ಯಾಪಿಟಲ್ ಎಕ್ಸ್ ಲೆಟರ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ 1, ನಂತರ ಈಕ್ವಲ್, ನಂತರ 6 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಒಂದು ಪ್ರಶ್ನೆಗೆ 1 ಅಂಕವನ್ನ ಕೊಡ್ತಾ ಇದೀವಿ. ಅದೇ ರೀತಿಯಾಗಿ 6 ಅಂಕಗಳನ್ನ ನಾವಿಲ್ಲಿ ನೀಡ್ತಾ ಇದೀವಿ. ಈ ರೀತಿಯಾಗಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಸ್ಮಾಲ್ ಲೆಟರ್ ಎಕ್ಸ್ ಸಹ ಯೂಸ್ ಮಾಡಬಹುದು. ನಾನಿಲ್ಲಿ ಕ್ಯಾಪಿಟಲ್ ಲೆಟರ್ ಅನ್ನ ಯೂಸ್ ಮಾಡಿದ್ದೀನಿ. ನಂತರ ಎಂಟರ್ ನಾನಿಲ್ಲಿ ಮಾಡ್ತಾ ಇದ್ದೀನಿ.